ಇನ್ನು ಸಾಲು ಸಾಲು ದುರಂತಗಳ ಹಿಂದೆ ಗ್ರಹಣ ಲೆಕ್ಕಾಚಾರ. ಗ್ರಹಣ ಅಮಾವಾಸ್ಯೆ ಹುಣ್ಣಿಮೆಯಂದು ದುರಂತ ಸಂಭವಿಸುತ್ತಾ? ರಕ್ತ ಚಂದ್ರಗ್ರಹಣದ ಬೆನ್ನಲ್ಲೇ ಸಾಲು ಸಾಲು ಅವಘಡಗಳು ನಡೆದು ಹೋಗ್ತಾ ಇದೆಯಾ? ರಕ್ತ ಚಂದ್ರಗ್ರಹಣಕ್ಕೂ ಅಪಘಾತ ಸಾವು ನೋವಿಗೂ ನಂಟಿದೆಯಾ? ಗ್ರಹಣ ಅಮಾವಾಸ್ಯೆ ಹುಣ್ಣಿಮೆ ಫಲಗಳು ಏನೆಲ್ಲ ಇರುತ್ತೆ? ದುರಂತಗಳ ಬಗ್ಗೆ ಜ್ಯೋತಿಷ್ಯ ಶಾಸ್ತ್ರ ತಜ್ಞರು ಏನು ಹೇಳ್ತಾರೆ? ಸಾಲು ಸಾಲು ದುರಂತ ಗ್ರಹಣಗಳ ಹಿಂದೆ ಗ್ರಹಣ ಲೆಕ್ಕಾಚಾರ ಇದೆಯಾ? ಸೊ ಈ ಚಂದ್ರಗ್ರಹಣ, ರಕ್ತ ಚಂದ್ರಗ್ರಹಣ ಏನಿದೆ, ಇದು ತುಂಬಾನೇ ಕೇರ್ಫುಲ್ ಆಗಿರಬೇಕು, ತುಂಬಾನೇ ಕೆಟ್ಟ ಗ್ರಹಣ ಅನ್ನುವಂಥ ಮಾತನ್ನ ಈ ಹಿಂದೆ ಜ್ಯೋತಿಷಿಗಳು ಕೂಡ ಹೇಳಿದ್ರು. ಪೂಜೆ ಪುನಸ್ಕಾರಗಳು ಅಂದರೆ ದೇವರಿಗೂ ಕೂಡ ಈ ಗ್ರಹಣ ತಟ್ಟತ್ತೆ ಅಂತ ಹೇಳ್ಬಿಟ್ಟು ದೇವಸ್ಥಾನದ ಬಾಗಿಲುಗಳು ಕೂಡ ಮುಚ್ಚೋಗಿತ್ತು. ಅದಾದ ನಂತರ ದೇವಸ್ಥಾನವನ್ನ ಶುದ್ಧಿಗೊಳಿಸಿ ಪೂಜೆ ಪುನಸ್ಕಾರವನ್ನ ಕೈಗೊಳ್ಳಲಾಯಿತು. ಸೊ ಆ ಗ್ರಹಣದ ದಿನ ಮತ್ತೆ ಹಿಂದೆ ಮುಂದೆ ಅಮಾವಾಸ್ಯೆ, ಮಹಾಲಯ ಅಮಾವಾಸ್ಯೆ, ಗ್ರಹಣ ಇವೆಲ್ಲದರ ಹಿಂದೆ ಮುಂದೆ ದಿನಗಳು ತುಂಬ ಕೇರ್ಫುಲ್ ಆಗಿರಬೇಕು. ಅಂದರೆ ಒಂದಷ್ಟು ರಾಶಿಯವರು ಎಚ್ಚರಿಕೆಯನ್ನು ವಹಿಸಬೇಕು, ಪೂಜೆಗಳನ್ನು ಮಾಡಬೇಕು ಅನ್ನುವಂಥ ಮಾತನ್ನು ಕೂಡ ಜ್ಯೋತಿಷಿಗಳು ಹೇಳಿದ್ರು. ಸೊ ಅಲ್ಲಿಗೂ ಇಲ್ಲಿಗೂ ಏನಾದರೂ ನಂಟಿದೆಯಾ? ಬಿಕಾಸ್ ಗ್ರಹಣ ಆಗಿ 3 ದಿನಕ್ಕೆ ಸಂಭವಿಸಿರುವಂತಹ ದುರ್ಘಟನೆ, ಸಾಲು ಸಾಲು ದುರಂತಗಳು ಸಂಭವಿಸುತ್ತೆ ಗ್ರಹಣದ ಹಿಂದೆ ಮುಂದೆ ಮತ್ತೆ ಮಹಾಲಯ ಅಮಾವಾಸ್ಯೆ ಹಿಂದೆ ಮುಂದೆ. ಸೊ ಎಚ್ಚರಿಕೆಯಿಂದ ಇರಬೇಕಾಗತ್ತಾ? ಸೊ ಅದಕ್ಕೂ ಈ ದುರ್ಘಟನೆಗೂ ಏನಾದರೂ ನಂಟಿದೆಯಾ ಅನ್ನುವಂಥ ಅನುಮಾನ, ಪ್ರಶ್ನೆಗಳು ಹುಟ್ಟುತ್ತಾ ಇದೆ. ರಕ್ತ ಚಂದ್ರಗ್ರಹಣದ ಬೆನ್ನಲ್ಲೇ ನಡೆದಿರುವಂತಹ ಅವಘಡ. ಸೊ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ಡಾಕ್ಟರ್ ಶ್ರೀಲಕ್ಷ್ಮಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮೇಡಮ್ ನಮಸ್ತೆ. ಶ್ರೀಲಕ್ಷ್ಮಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದೆ. ಮ್ಯಾಮ್, ಈ ಗ್ರಹಣ, ರಕ್ತಚಂದ್ರ ಗ್ರಹಣ ಅನ್ನುವಂಥದ್ದು ಬಹಳ ಕೆಟ್ಟ ಗ್ರಹಣ ಅಂತ ಹೇಳಿದ್ರು ಜ್ಯೋತಿಷಿಗಳು ಈ ಹಿಂದೆ. ಸೊ ಸಾಕಷ್ಟು ಮುನ್ನೆಚ್ಚರಿಕೆಯನ್ನು ವಹಿಸಬೇಕು, ಆಮೇಲೆ ಪೂಜೆ ಪುನಸ್ಕಾರಗಳನ್ನು ಕೈಗೊಳ್ಳಬೇಕು, ಆ ದೇವರಿಗೂ ಕೂಡ ತಟ್ಟತ್ತೆ ಈ ರಕ್ತಚಂದ್ರ ಗ್ರಹಣ ಅನ್ನುವಂಥ ಮಾತನ್ನು ಹೇಳಿದರು. ಹಾಗೆ ದೇವಸ್ಥಾನಗಳಿಗೆ ಬಾಗಿಲನ್ನು ಮುಚ್ಚಿ ಗರಿಕೆಯನ್ನು ಹಾಕಿ ಅದಾದ ನಂತರ ಶುಚಿಗೊಳಿಸಿ ಪೂಜೆ ಪುನಸ್ಕಾರಗಳನ್ನು ಕೈಗೊಳ್ಳಲಾಯಿತು ಬೆಳಗಿನ ಜಾವದಿಂದ. ಸೊ ಮಹಾಲಯ ಅಮಾವಾಸ್ಯೆ, ಈ ಗ್ರಹಣ ಹಿಂದೆ ಮುಂದೆ ಈ ಅವಘಡಗಳು ಸಂಭವಿಸುತ್ತಾ? ಆ ಗ್ರಹಣಕ್ಕೂ ಅಮಾವಾಸ್ಯೆಗಳಿಗೂ ಇಲ್ಲಿಗೂ ಏನಾದರೂ ನಂಟಿದೆಯಾ? ಅನುಮಾನ ಹುಟ್ಟತ್ತೆ ಮ್ಯಾಮ್, ಏನು ಹೇಳ್ತೀರಾ ನೀವು ಇದ್ರ ಬಗ್ಗೆ? ಜ್ಯೋತಿಷ್ಯದ ಪ್ರಕಾರ ಚಂದ್ರ ಮನೋಕಾರಕ. ಗ್ರಹಣ ಆದ ನಂತರದಲ್ಲಿ ಅಥವಾ ಅಮಾವಾಸ್ಯೆ ಹುಣ್ಣಿಮೆಗಳ ಸಂದರ್ಭಗಳಲ್ಲಿ ಮನುಷ್ಯನಲ್ಲಿ ಆಗುವಂತಹ ಏರಿಳಿತಗಳು ಸಾಕಷ್ಟಿರತ್ತೆ. ಇದನ್ನು ಕೂಡ ನೋಡಿರ್ಬೋದು. ರೋಗಿಗಳಲ್ಲಿ ತುಂಬಾ ವ್ಯತ್ಯಾಸವನ್ನ ನಾವು ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಗ್ರಹಿಸಬಹುದು, ನೋಡಬಹುದು. ಸಾಗರದಲ್ಲಿ ಅಲೆಗಳ ಏರಿಳಿತವನ್ನ ನಾವು ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಹೆಚ್ಚು ಕಡಿಮೆ ಆಗೋದನ್ನ ಜಲದಲ್ಲಿ ಸಾಕಷ್ಟು ಕಂಟಕಗಳು ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಆಚೀಚೆ ದಿನಗಳಲ್ಲಿ ಸಾಕಷ್ಟು ನಡೀತವೆ. ಇದನ್ನ ನೀವು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಚಂದ್ರ ಮನೋಕಾರಕನಾಗಿರೋದ್ರಿಂದ ಈಗ ಸಾಕಷ್ಟು ಗಣಪತಿ ವಿಸರ್ಜನೆಯ ವೇಳೆಗೆ ಅವಘಡಗಳು ಸಂಭವಿಸಿದೆ. ಇದು ಇಡೀ ಜನತೆಗೆ ಗೊತ್ತಿದೆ, ಕರ್ನಾಟಕದ ಜನತೆಗೆ ಗೊತ್ತಿದೆ. ಇದು ಯಾಕೆ ಹೀಗಾಯ್ತು ಅಂತ ನಾವು ಯೋಚನೆ ಮಾಡಿದ್ರೆ ಜ್ಯೋತಿಷ್ಯದ ಪ್ರಕಾರ ಏನ್ ಹೇಳುತ್ತೆ, ಯಾವ ವಿಚಾರವನ್ನ ಜ್ಯೋತಿಷ್ಯ ಹೇಳುತ್ತೆ ಅಂದ್ರೆ, ಮನೋಕಾರಕ. ಯಾರೋ ಒಬ್ರು ಟ್ರಕ್ನ ತಗೊಂಡು ಹೋಗ್ತಾ ಇರ್ತಾರೆ ಗಣಪತಿ ವಿಸರ್ಜನೆಯ ವೇಳೆಗೆ, ಆತನ ನಿಯಂತ್ರಣ ತಪ್ಪಿದೆ. ಫಸ್ಟ್ ನಿಯಂತ್ರಣ ಹೇಗೆ ತಪ್ಪಿತು? ಒಬ್ಬ ವ್ಯಕ್ತಿಗೆ ಯಾವುದೋ ಎದುರುಗಡೆಯಿಂದ ಒಂದು ವೆಹಿಕಲ್ ಬರ್ತಾ ಇರುವಾಗ ನಾವು ಬ್ರೇಕ್ ಹಾಕಬೇಕು ಅನ್ನೋದು ಬರ್ಬೇಕು, ನಮ್ಮ ಮನಸ್ಸು ನಮ್ಮ ನಿಯಂತ್ರಣದಲ್ಲಿ ಇರ್ಬೇಕು ಮೊದಲನೇದಾಗಿ. ಯಾವಾಗ ಮನಸ್ಸಿನ ನಿಯಂತ್ರಣ ತಪ್ಪತ್ತೆ ಅವಾಗ ಅವ್ರು ಅಪ್ಲೈ ಮಾಡುವಂತಹ ಬ್ರೇಕ್ ಲೇಟ್ ಆಗುತ್ತೆ. ಸಾಧಾರಣವಾಗಿ ಆಕ್ಸಿಡೆಂಟ್ ಗಳಲ್ಲಾಗುವಂಥದ್ದು ಇದೆ ಅಲ್ವೇ? ಈಗ ಆ ವ್ಯಕ್ತಿಗೆ ಚಂದ್ರಗ್ರಹಣದ ಪ್ರಭಾವದಿಂದ ಮನೋ ಒಂದು ನಿಯಂತ್ರಣಗಳು ತಪ್ಪುವಂತ ಸಾಧ್ಯತೆಗಳಿದೆ. ಆ ವ್ಯಕ್ತಿ ಬ್ರೇಕ್ ಅಪ್ಲೈ ಮಾಡುವಾಗ ಆ ವ್ಯಕ್ತಿಗೆ ಅದು ಗೊತ್ತಾಗೋದಕ್ಕೆ ಮುಂಚೆ ಅವಘಡಗಳು ನಡೆದು ಬಿಟ್ಟಿರತ್ತೆ. ಯಾಕಾಗಿ ಅಂದ್ರೆ ಫಿಸಿಕಲಿ ಆ ವ್ಯಕ್ತಿ ಅಪ್ಲೈ ಕಳೆದುಕೊಂಡಿರ್ತಾರೆ. ಹಾಗಾಗಿ ವೆಹಿಕಲ್ ನ ನಿಯಂತ್ರಣಕ್ಕೆ ತಗೊಳ್ಳೋದಕ್ಕೆ ಗ್ರಹಣಕ್ಕೂ ಅಮಾವಾಸ್ಯೆ ಹುಣ್ಣಿಮೆಗಳು ಇವಾಗ ನೀವು ನೋಡಿರ್ಬಹುದು, ಇವಾಗ ಪಿತೃಪಕ್ಷ ಇವೆಲ್ಲವೂ. ಆದಷ್ಟು ಈ ಸಂದರ್ಭಗಳಲ್ಲಿ ಶಾಸ್ತ್ರಗಳಲ್ಲಿ ಏನ್ ಹೇಳುತ್ತೆ, ಜ್ಯೋತಿಷದ ಪ್ರಕಾರ ಏನ್ ಹೇಳುತ್ತೆ ಅಂದ್ರೆ, ಪ್ರಯಾಣವನ್ನ ಸ್ವಲ್ಪ ಮುಂದೆ ಹಾಕಿ, ತುಂಬಾ ಪ್ರಯಾಣಗಳನ್ನ ಮಾಡಬೇಡಿ. ಮಾಡೋದಾದ್ರೂ ಕೂಡ ದೇವರ ದರ್ಶನವನ್ನ ಮಾಡ್ಕೊಂಡು ಅಥವಾ ಮನೆಯಲ್ಲಿರುವಂತಹ ದೇವರಿಗೆ ನಮಸ್ಕಾರ ಮಾಡಿ ನೀವು ಪ್ರಯಾಣವನ್ನ ಮಾಡ್ಬೇಕು. ಹಂಗಂತ ಪ್ರಯಾಣ ಮಾಡ್ಲೇಬಾರ್ದಾ? ಯಾರೋ ಟ್ರಾವೆಲಿಂಗ್ ಅಲ್ಲಿ ಇರ್ತಾರೆ, ಡ್ರೈವರ್ಸ್ ಇರ್ತಾರೆ, ಕಂಡಕ್ಟರ್ಸ್ ಇರ್ತಾರೆ, ಮೇಡಮ್ ನಾವೆಲ್ಲ ಏನ್ ಮಾಡ್ಬೇಕು ಅನ್ನೋಂತ ಪ್ರಶ್ನೆ ಸಾಧಾರಣವಾಗಿ ನಮ್ಮ ಮುಂದೆ ಇರ್ತಾರೆ. ಅವಾಗ ನಾವೇನ್ ಹೇಳ್ತೀವಿ, ಖಂಡಿತವಾಗಿಯೂ ನೀವು ನಿಮ್ಮ ವೃತ್ತಿಯನ್ನ ಮಾಡಿ,
ಧರ್ಮ ಏನ್ ಹೇಳುತ್ತೆ, ಕರ್ಮಂ ಕುರು, ಫಸ್ಟ್ ನಿಮ್ ಕೆಲಸ ಮಾಡಿ. ಆದ್ರೆ ಹೇಗ್ ಮಾಡಿ? ಆದಷ್ಟು ನೀವು ನಂಬಿರುವಂತಹ ದೇವರಿಗೆ ನಮಸ್ಕಾರ ಮಾಡಿ. ದೇವರನ್ನ ನಾವು ನಂಬಲ್ಲ ಮೇಡಮ್ ಅಂತ ಸಂದರ್ಭದಲ್ಲಿ ಮೆಡಿಟೇಷನ್ ಮಾಡ್ಕೊಂಡು ನೀವು ಹೊರಡಿ. ಖಂಡಿತವಾಗಿಯೂ ಈಗ ನಡೀತಾ ಇರುವಂತಹ ವಿಚಾರಗಳಿಗೂ ಗ್ರಹಣಕ್ಕೂ ಕೂಡ ಮನೋ ನಿಯಂತ್ರಣ ಕಳ್ಕೊಳ್ತಾ ಇರ್ತಕ್ಕಂಥದ್ದೇ ಇದಕ್ಕೆ ಮುಖ್ಯವಾದಂತಹ ಕಾರಣ. ಇಷ್ಟೇ ಅಲ್ಲ, ಜನಗಳ ಯೋಚನೆಯಲ್ಲೂ ಕೂಡ ನಕಾರಾತ್ಮಕತೆ ಜಾಸ್ತಿ ಆಗತ್ತೆ, ಹಿಂಸಾ ಪ್ರವೃತ್ತಿ ಜಾಸ್ತಿ ಆಗುವಂತಹ ಸಂದರ್ಭಗಳು ಜಾಸ್ತಿ ಇದೆ. ಇದನ್ನ ನೀವು ಗಮನಿಸಬಹುದು. ಏನು ಅಂತ ಹೇಳಿದ್ರೆ, ನೀವು ಈಗ ದಸರಾ ನಡೀತಾ ಇದೆ ಅಲ್ವಾ, ಇದೊಂದು ಸೂಕ್ಷ್ಮತೆ ನಾನು ನಿಮಗೆ ಹೇಳ್ತೀನಿ ನೋಡಿ. ಇದು ಹಿಂದಿನ ಕಾಲದಿಂದನೂ ಕೂಡ ನಮ್ಮ ಋಷಿ ಮುನಿಗಳು ಕಂಡುಕೊಂಡಂತಹ ಸತ್ಯವಾಗಿತ್ತು, ಅವರು ನಡೆಸ್ಕೊಂಬಂದಂತಹ ನಂಬಿಕೆ ಆಗಿತ್ತು. ಇಲ್ಲೇನಾಗಿದೆ ಅಂದ್ರೆ, ಇದನ್ನ ನಾವು ಸಂಶೋಧನೆಗೆ ಒಳಪಡಿಸಿ ವಿಜ್ಞಾನದ ಮುಖಾಂತರವಾಗಿ ಇದನ್ನ ಸಾಬೀತು ಮಾಡ್ಬೇಕಾಗಿದೆ. ಅದೊಂದು ವಿಚಾರ ಇದೆ, ಗ್ರಹಣದ ಎಫೆಕ್ಟ್ಗಳು ಹೇಗಾಗತ್ತೆ ಅಂತ ಹೇಳಿ. ಆದ್ರೆ ನಂಬಿಕೆಗಳು ತಲತಲಾಂತರದಿಂದ ನಡ್ಕೊಂಡು ಬಂದಿದೆ, ಅದೇ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಅದಕ್ಕೊಂದು ಉದಾಹರಣೆನೂ ನಾನು ಕೊಡ್ತೀನಿ, ಇದು ಸೂಕ್ತ ಅಂತ ನನಗೆ ಅನ್ಸತ್ತೆ. ಈ ದಸರಾ ಆನೆಗಳನ್ನ ಕರ್ಕೊಂಡ್ ಬಂದಿರ್ತಾರಲ್ವಾ, ಹಲೋ, ದಸರಾ ಆನೆಗಳಿರ್ತಾವಲ್ಲ, ಅಮಾವಾಸ್ಯೆಯ ದಿನ ದಸರಾ ಆನೆಗಳನ್ನ ಸಾಧಾರಣವಾಗಿ ಹೊರಗಡೆ ಎಲ್ಲೂ ಕರ್ಕೊಂಡು ಹೋಗಲ್ಲ, ಅದ್ರ ಕೈಲಿ ಕೆಲಸಗಳನ್ನ ಜಾಸ್ತಿ ಮಾಡ್ಸಲ್ಲ. ಯಾಕಂದ್ರೆ ಭಾವನಾತ್ಮಕವಾದಂತಹ ವೈಪರೀತ್ಯ, ಮನಸ್ಸಿನ ಮೇಲೆ ಆಗಿರುವಂತಹ ಚಂದ್ರನ ನಡೆಯಿಂದ ಆಗಿರುವಂತಹ ವೈಪರೀತ್ಯಗಳು ಆನೆಗಳ ಮೇಲಾಗಿ ಎಲ್ಲಾದ್ರೂ ಅವುಗಳಿಗೆ ಮದ ಜಾಸ್ತಿಯಾಗಿ ಅಥವಾ ಅವುಗಳ ಮನಸ್ಸಿನ ವಿಕಾರಗಳು ಬೇರೆಯವರಿಗೆ ತೊಂದರೆ ಮಾಡಬಾರದು ಅನ್ನೋ ಉದ್ದೇಶದಿಂದ ಆನೆಗಳನ್ನು ಕೂಡ ತಲತಲಾಂತರಿಂದ ಇವತ್ತಿಗೂ ಕೂಡ ನಡ್ಕೊಂಡು ಬರ್ತಾ ಇದೆ. ನೀವು ಹೋಗಿ ಬೇಕಾದ್ರೆ ವಿಚಾರಿಸಬಹುದು ಇದನ್ನ. ಅಮಾವಾಸ್ಯ ದಿನಗಳಲ್ಲಿ ದಸರಾ ಆನೆಗಳನ್ನ ಹೊರಗಡೆ ಜಾಸ್ತಿ ಕರ್ಕೊಂಡ್ ಬರಲ್ಲ, ಜೊತೆಗೆ ಕೆಲಸವನ್ನು ಕೂಡ ಅದರ ಕೈಯಲ್ಲಿ ಆದಷ್ಟು ಮಾಡಿಸಲ್ಲ. ಹಾಗಾಗಿ ಈ ಎಲ್ಲಾ ವಿಪರೀತ್ಯಕ್ಕೆ ಮನೋಸ್ಸಿನ ಕಂಟ್ರೋಲ್ ನ ಕಳ್ಕೊಳ್ತಕ್ಕಂಥದ್ದೇ ಕಾರಣ ಆಗುತ್ತೆ. ಇದು ಚಂದ್ರಗ್ರಹಣದ ಎಫೆಕ್ಟ್ ಆಗಿರುತ್ತೆ ಮ್ಯಾಮ್. ಈಗ ಈ ಮಹಾಲಯ ಅಮಾವಾಸ್ಯೆ ಆಯ್ತು, ಈ ದೀಪಾವಳಿ ಸಂದರ್ಭದಲ್ಲಿ ಬರುವಂತ ಅಮಾವಾಸ್ಯೆ ಆಗಿರ್ಬೋದು, ಅದು ಕೂಡ ತುಂಬಾ ಕೆಟ್ಟ ಅಮಾವಾಸ್ಯೆ ಅಂತಾರೆ. ಆಮೇಲೆ ಈ ಯುಗಾದಿ ಅಮಾವಾಸ್ಯೆ, ಅದು ಕೂಡ ಬಹಳ ಕೆಟ್ಟ ಅಮಾವಾಸ್ಯೆ ಅಂತಾರೆ. ಆ ಸಂದರ್ಭದಲ್ಲಿ ಊರ್ಗ್ ಹೋಗೋಕ್ಕೂ ಕೂಡ 2 days ಬಿಫೋರ್ ಹೋಗ್ಬಿಡ್ತಾರೆ. ಈ ಬ್ಯಾಂಗ್ಳೂರಿಂದ ಬೇರೆ ಕಡೆ ಟ್ರಾವೆಲ್ ಮಾಡೋ ಸಂದರ್ಭದಲ್ಲಿ ಆಗಿರ್ಬೋದು, ಯಾಕಂದ್ರೆ ಟ್ರಾವೆಲಿಂಗ್ ಮಾಡೋರ್ಗೇನೆ ಅವಘಡಗಳು, ಅಪಘಾತಗಳು ಸಂಭವಿಸುತ್ತೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಆ ಅಮಾವಾಸ್ಯೆ ಇದ್ದ ಹಿಂದೆ ಮುಂದೆನೂ ಕೂಡ ಟ್ರಾವೆಲ್ ಮಾಡೋದಕ್ಕೆ ಭಯ ಪಡ್ತಾರೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಮ್ಯಾಮ್? ಮೇಡಮ್, ಇದು ಒಂದು ನಂಬಿಕೆ ಬೆಳ್ಕೊಂಡ್ ಬಂದಿದೆ. ಸಾಕಷ್ಟು ಕಡೆಗಳಲ್ಲಿ ಇದನ್ನ ನೋಡಿದಾಗ, ಇದನ್ನ ನಾವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಇದ್ದಾಗ ಸತ್ಯ ಅಂತ ಕೂಡ ಅನ್ಸುತ್ತೆ. ನೀವು ನೋಡಿ ಬೇಕಾದ್ರೆ ಯುಗಾದಿ ಹಬ್ಬದ ಮಾರನೇ ದಿನ, ದೀಪಾವಳಿ ಹಬ್ಬದ ಮಾರನೇ ದಿನ, ಹಂಗಂತ ಬೇರೆ ದಿನಗಳಲ್ಲಿ ಆಕ್ಸಿಡೆಂಟ್ ಆಗಿಲ್ವಾ ಅಂದ್ರೆ ಆದ್ರೆ ಜಾಸ್ತಿ ಸಾವು ನೋವು ಸಂಭವಿಸಿರುತ್ತೆ. ಸಾವು ನೋವಿನ ಸಂಭವ ಜಾಸ್ತಿ ಇರುತ್ತೆ. ಯಾಕಂದ್ರೆ ಹಿಂದಿಂದನೂ ಇದೊಂದು ನಂಬಿಕೆ ನಂಬ್ಕೊಂಡ್ ಬಂದಿದೆ. ಯಾಕೆ ಸಾರಿ ಇಂಟರಪ್ಟ್ ಮಾಡ್ತಾ ಇರೋದಕ್ಕೆ, ಮತ್ತೆ ಮಾತನಾಡಿಸ್ತೀನಿ, ಒಂದು ಚಿಕ್ಕ ವಿರಾಮ ತೆಗೆದುಕೊಂಡು ಬರೋಣ. ಸುದ್ದಿ ಮುಂದುವರಿಯುತ್ತೆ ಒಂದು ಚಿಕ್ಕ ವಿರಾಮದ ಬಳಿಕ. ಎಸ್ ಮ್ಯಾಮ್, ಕೇಳಿಸ್ತಾ ಇದೆಯಾ? ಮತ್ತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶ್ರೀಲಕ್ಷ್ಮಿ ಅವರು. ಮ್ಯಾಮ್ ಮಾತನಾಡ್ತಾ ಇದ್ರಿ, ಎಸ್ ಮುಂದುವರಿಸಿ ಮ್ಯಾಮ್. ಹೇಳ್ತಾ ಇದ್ರಿ ಅಂದ್ರೆ ಈ ದೀಪಾವಳಿ ಅಮಾವಾಸ್ಯೆ, ಯುಗಾದಿ ಅಮಾವಾಸ್ಯೆಯಲ್ಲಿ ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ಮಾತುಗಳನ್ನ ಟ್ರಾವೆಲ್ ಮಾಡೋರು. ಏನಾಗತ್ತೆ ಅಂದ್ರೆ, ಹಿಂದಿನ ಕಾಲದಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಎತ್ತಿನ ಗಾಡಿಯಲ್ಲೋ ಕುದುರೆ ಗಾಡಿಯಲ್ಲೋ ಅವರು ಟ್ರಾವೆಲ್ ಮಾಡ್ತಾ ಇದ್ರು. ಅವರು ಪ್ರಯಾಣ ನಡೀತಾ ಇದ್ದಿದ್ದೆ ಎತ್ತಿನ ಗಾಡಿ ಮತ್ತೆ ಕುದುರೆ ಗಾಡಿಗಳಲ್ಲಿ. ಇಲ್ಲಿ ಎತ್ತು ಕುದುರೆ ಗಾಡಿಗಳನ್ನು ಚಲಾಯಿಸುವಂತವರ ಮನಸ್ಥಿತಿ ಜೊತೆಗೆ ಎತ್ತು ಕುದುರೆಗಳ ಮನಸ್ಥಿತಿಯು ಕೂಡ ಕೌಂಟ್ ಆಗ್ತಾ ಇತ್ತು. ಸಡನ್ ಆಗಿ ಅವುಗಳಲ್ಲಿ ಭಾವನಾತ್ಮಕವಾದಂತಹ ಒಂದು ಸ್ಥಿಮಿತವನ್ನ ಕಳೆದುಕೊಂಡು ಬಿಟ್ರೆ ಎಲ್ಲೆಲ್ಲೋ ತಗೊಂಡು ಹೋಗುವಂತ ಸಾಧ್ಯತೆಗಳಿರ್ತಿತ್ತು. ಹಾಗಾಗಿ ಚಂದ್ರನ ನಡೆ ತುಂಬಾ ನಮ್ಮಲ್ಲಿ ಪ್ರಾಮುಖ್ಯತೆ. ಯಾಕಂದ್ರೆ ಅವನು ಮನೋಕಾರಕ. ಯಾವುದೇ ಒಂದು ಕೆಲಸ ಮಾಡ್ಬೇಕು ಅಂದ್ರೂ ನಾವೀಗ ಜನರಲ್ ಆಗಿ ಹೇಳ್ತೀವಿ, ನನಗೆ ಇವತ್ತು ಮೂಡಿಲ್ಲ. ಈ ಮೂಡ್ ಅನ್ನೋದು ಎಲ್ಲಿಂದ ನಿರ್ಧಾರ ಆಗತ್ತೆ? ನನಗೆ ಮನಸ್ಸಿಲ್ಲ ಅನ್ನೋದು ಅರ್ಥ. ಅದು ನಂಗೆ ಮನಸ್ಸನ್ನ ನಿರ್ಧಾರ ಆಗೋದು ಚಂದ್ರನಿಂದ ಅಂತ ಜ್ಯೋತಿಷ್ಯ ಒಪ್ಪುತ್ತೆ. ಹಾಗಾಗಿ ಇವಾಗ್ಲೂ ಕೂಡ ವಾಹನ ಚಾಲನೆ ಮಾಡುವಾಗ ಮನಸ್ಸು ನಿಯಂತ್ರಣದಲ್ಲಿದ್ರೆ ವಾಹನವೂ ಕೂಡ ನಿಯಂತ್ರಣದಲ್ಲಿರುತ್ತೆ. ಹಾಗಾಗಿ ನಮ್ಮಲ್ಲಿ ತಲತಲಾಂತರದಿಂದ ಈ ನಂಬಿಕೆ ನಡ್ಕೊಂಡ್ ಬಂದಿದೆ. ಜೊತೆಗೆ ನೀವು ಅಬ್ಸರ್ವ್ ಮಾಡಿದ್ರೆ ಇದು ಸತ್ಯ ಅಂತ ಕೂಡ ನಮ್ಗೆ ಅನ್ಸೋದು ಸಹಜ. ಹಾಗಾಗಿ ಚಂದ್ರಗ್ರಹಣ ಮನಸ್ಸಿನ ಮೇಲೆ ನೇರವಾದ ಪರಿಣಾಮ ಬೀರೋದ್ರಿಂದ ಚಂದ್ರಗ್ರಹಣ ಆದ ನಂತರದಲ್ಲಿ ಒಂದು ಮಾನಸಿಕ ವೈಮನಸ್ಯಗಳು, ಮನಸ್ಸಿನ ಕಿರಿಕಿರಿಗಳು ಈ ತರದ್ದೆಲ್ಲ ಸಹಜವಾಗಿರುತ್ತೆ. ಹಾಗಾಗಿ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ, ಮೊದಲನೇದಾಗಿ ನಿಮ್ಮ ಮನೆಯಲ್ಲಿ ತಾಯಂದ್ರಿದ್ರೆ ತಾಯಿಗೆ ನಮಸ್ಕಾರ ಮಾಡಿ ಆಶೀರ್ವಾದವನ್ನ ತಗೋಬೇಕು.
ಈ ಒಂದನ್ನ ನಾವು ಸುಲಭವಾಗಿ ಮಾಡಬಹುದು. ದೇವರ ಪ್ರಾರ್ಥನೆಯನ್ನ ಮಾಡಬೇಕು. ದೇವರನ್ನ ನಂಬಲ್ಲ ಅನ್ನೋರು ಮೆಡಿಟೇಷನ್ ಮಾಡ್ಬೇಕು. ಯಾಕಂದ್ರೆ ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ಕೆ. ಯಾವುದೋ ಒಬ್ಬ ದೇವರನ್ನೇ ಕುರಿತು ಮೂರ್ತಿಯನ್ನೇ ಕುರಿತು ಇಲ್ಲ, ಮೆಡಿಟೇಷನ್ ಮಾಡೋದ್ರಿಂದ ಕೂಡ ಮನಸ್ಸು ನಿಯಂತ್ರಣದಲ್ಲಿರುತ್ತೆ. ಈ ರೀತಿಯಲ್ಲೆಲ್ಲ ಮಾಡಿ ನಾವು ಅದನ್ನ ಕಂಟ್ರೋಲ್ ಮಾಡಬಹುದು ಮೇಡಮ್. ಮ್ಯಾಮ್, ಆ ಒಂದು ಭೀಕರ ದೃಶ್ಯವನ್ನ ನೋಡ್ತಾ ಹೋದ್ರೆ ಹೇಗಾಯ್ತು, ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಆ ಟ್ರಕ್ ಹರಿದು ಬಂದ್ಬಿಟ್ಟಿದೆ. ಆ ದೇವರು ಎಲ್ಲಿದ್ದಾನೆ, ದೇವರು ಯಾಕಿಷ್ಟು ಕಠೋರ ಆದ? ನಾವು ಸಾಕಷ್ಟು ಈ ದುರ್ಘಟನೆಗಳು ಆಗುವಂಥದ್ದೇ ಅಂದರೆ ಮೋಸ್ಟ್ ಆಫ್ ಆಲ್ ನಾವು ನೋಡ್ತಾ ಇದ್ದಾಗೆ ಒಂದು ಧರ್ಮಸ್ಥಳಕ್ಕೆ ಹೋಗುವಂತಹ ಸಂದರ್ಭದಲ್ಲಾಗಿರ್ಬೋದು, ಪುಣ್ಯಕ್ಷೇತ್ರಗಳಿಗೆ ಹೋಗುವಂತಹ ಸಂದರ್ಭದಲ್ಲಾಗಿರ್ಬೋದು, ಸಾಕಷ್ಟು ನಾನು ಕೇಳ್ಪಟ್ಟಿದ್ದೀನಿ ಮ್ಯಾಮ್. ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಹೋಗಿ ವಾಪಸ್ ಬರುವಂತಹ ಸಂದರ್ಭದಲ್ಲೂ ಕೂಡ ಅಪಘಾತಗಳಾಗುತ್ತೆ, ಹೋಗುವಂತಹ ಸಂದರ್ಭದಲ್ಲೂ ಕೂಡ ಅಪಘಾತಗಳಾಗುತ್ತೆ. ಇಲ್ಲೂ ಕೂಡ ಗಣೇಶ ವಿಸರ್ಜನೆ, ಗಣೇಶ ಹಬ್ಬ ಬಂತು ಅಂತ ಅಂದರೆ ಒಂದು ರೀತಿಯಾಗಿ ಸಂಭ್ರಮ ಸಡಗರ ಒಂದು ಕಡೆ ಇದ್ರೆ, ಇನ್ನೊಂದು ಕಡೆ ಅಯ್ಯೋ ಎಲ್ಲಿ ಏನಾಗ್ಬಿಡ್ತು ಅನ್ನುವಂತಹ ಭಯ ಎಲ್ಲರಲ್ಲೂ ಕೂಡ ಒಂದು ಕಡೆ ಇರುತ್ತೆ, ಆ ಹಬ್ಬ ಮುಗಿಯೋವರೆಗೂ ಕೂಡ. ಸೊ ದೇವ್ರಿದ್ದಾನ, ಯಾಕೆ ಈ ರೀತಿ, ಯಾಕಿಷ್ಟು ಕಠೋರ ಆಗ್ತಾನೆ ಅಂತ ಹೇಳ್ಬಿಟ್ಟು ನೋಡಿ. ಎಷ್ಟು ಜನ ಅಮಾಯಕರು ಜೀವವನ್ನ ಕಳೆದುಕೊಂಡಿದ್ದಾರೆ. ಯಾರಿಗೂ ಕೂಡ ಈ ರೀತಿಯಾಗಿ ಜವರಾಯ ಅಟ್ಟಹಾಸವನ್ನ ಮೆರಿತಾನೆ ಅನ್ನುವಂತಹ ಒಂದು ಊಹೆ ಕೂಡ ಇರಲಿಲ್ಲ ಮ್ಯಾಮ್. ಮೊದಲನೇದಾಗಿ ನಾನು ನಿಮಗೆ ಹೇಳಿದ್ದೆ ಮೇಡಮ್, ಇದು ನಮ್ಮಲ್ಲಿ ನಾವು ಗಮನಿಸ್ತೀವಿ. ಧರ್ಮಸ್ಥಳದಿಂದ ಹೋಗಿ ಬಂದಾಗಲೂ ನೀವು ಹೇಳಿದಂಗೆ ಉದಾಹರಣೆ ಹಾಗೆ ತಗೊಳ್ಳೋದಾದ್ರೆ, ಅಥವಾ ಇವಾಗ ಗಣಪತಿ ವಿಸರ್ಜನೆ ವೇಳೆಯಲ್ಲೋ ಹಂಗಂತ ಬೇರೆ ಕಡೆಗಳಲ್ಲಿ ಅಪಘಾತ ಆಗಿಲ್ವಾ? ಆಗಿದೆ. ನಾವು ಗಮನಿಸೋದು ಹಂಗಂತ ಪಾರ್ಟಿಗೆ ಹೋಗೋರಿಗೆ ಆಕ್ಸಿಡೆಂಟ್ ಆಗಿಲ್ವಾ? ಬೇಕಾದಷ್ಟಾಗಿದೆ. ಇಲ್ಲಿ ಮಾತ್ರ ಆಗೋ ದೇವರಿದ್ದಾನೆ ಇಲ್ಲ, ಆ ಲೆಕ್ಕಾಚಾರ ಬರಲ್ಲ. ಇಲ್ಲಿ ಏನಾಗಿದೆ ಅನ್ನೋದನ್ನ ನಾವು ಪ್ರಾಕ್ಟಿಕಲಿ ಯೋಚನೆ ಮಾಡಿದಾಗ ಮನೋನಿಯಂತ್ರಣ ಕಳ್ಕೊಂಡಿದ್ದಾನೆ. ಈ ಒಂದು ಆ ಗ್ರಹಣ ಆದ ನಂತರದಲ್ಲಿ ಮನೋನಿಯಂತ್ರಣ ಕಳ್ಕೊಳ್ತಕ್ಕಂಥದ್ದು, ಅಕಾಲಿಕವಾಗಿ ನಿದ್ದೆ ಬರ್ತಕ್ಕಂಥದ್ದು ಇದು ಜಾಸ್ತಿ ಆಗುತ್ತೆ. ಬಹುಶಃ ಆ ವಾಹನ ಚಲಾಯಿಸುವ ಚಾಲಕನಿಗೆ ಏನಾಗ್ತಿದೆ ಅಂತ ಗೊತ್ತಾಗೋಷ್ಟೊತ್ತಿಗೆ ಅವನು ತನ್ನ ಮನಸ್ಸನ್ನ ನಿಯಂತ್ರಣಕ್ಕೆ ತಗೊಂಡು ಬ್ರೇಕ್ ಹಾಕೋಷ್ಟೊತ್ತಿಗೆನೆ ಬಹುಶಃ ಎಲ್ಲವೂ ಘಟನೆಗಳು ನಡೆದು ಹೋಗ್ಬಿಟ್ಟಿದೆ. ಯಾವುದೋ ಒಂದು ಸಣ್ಣ ನಿದ್ದೆಯೋ ಮತ್ತೊಂದು ಆತನ ಗಮನವನ್ನ ಕೇಂದ್ರೀಕರಿಸೋದನ್ನ ಬೇರೆ ಕಡೆ ಕೇಂದ್ರೀಕರಿಸೋ ಹಾಗೆ ಮಾಡಿ ಈ ಘಟನೆ ನಡೆದ್ಬಿಟ್ಟಿದೆ. ಇದಕ್ಕೆ ಕಾರಣ ಮನೋಕಾರಕನಾದಂತಹ ಚಂದ್ರನಿಂದ ಈ ರೀತಿಯಾದಂತಹ ಘಟನೆಗಳು ಸಂಭವಿಸುತ್ತೆ. ಆದ್ರೆ ಬರೀ ಇಂತಲ್ಲೇ ಹೋಗ್ತಿರೋಲ್ಲ ಆಗತ್ತೆ, ಇಲ್ಲ, ಈ ತರ ಘಟನೆಗಳು ಜಾಸ್ತಿ ನಡೆಯುತ್ತೆ. ಯಾಕಂದ್ರೆ ಮನೋಕಾರಕನಾದ ಚಂದ್ರ ಆತ ತೊಂದರೆಗೆ ಈಡು ಮಾಡುವಂತಹ, ಮಾನಸಿಕ ತೊಂದರೆಗೆ ಈಡು ಮಾಡುವಂತಹ ಸಾಧ್ಯತೆಗಳು ಗ್ರಹಣ ಆದ್ಮೇಲೆ ಇರೋದ್ರಿಂದ. ನೋಡಿ, ಆತನ ಒಂದು ಮನಸ್ಸು ಕಂಟ್ರೋಲ್ ಇರಲಿಲ್ಲ, ಆತ ಮನಸ್ಸನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಇಷ್ಟು 9 ಜನರು, ಯುವಕರು, ಬಾಳಿ ಬದುಕಬೇಕಾಗಿದ್ದಂತಹ ಗುರಿಯನ್ನ ಹೊಂದಿರುವಂತಹ, ಸಾಕಷ್ಟು ಕನಸನ್ನ ಹೊತ್ತಿರುವಂತಹ ಯುವಕರು ಬಲಿಯಾಗಿದ್ದಾರೆ ಮ್ಯಾಮ್. ಇವ್ರುಗಳೆಲ್ಲ ಏನ್ ಪಾಪ ಮಾಡಿದ್ರು? ಇದಕ್ಕೆ ನಾವು ಸ್ವಲ್ಪ ಗ್ರಹಣ ಅಂತಂದಾಗ ಹಿಂದಿನಿಂದ ನಡ್ಕೊಂಡು ಬಂದಿರುವಂತಹ ನಂಬಿಕೆ ಮತ್ತೆ ಕೆಲವಷ್ಟು ಈ ವಿಚಾರಗಳನ್ನೆಲ್ಲ ನಾವು ತಾಳೆ ಹಾಕಿ ನೋಡಿದಾಗ, ಜ್ಯೋತಿಷ್ಯದ ಪ್ರಕಾರವಾಗಿ ತಾಳೆ ಹಾಕಿ ನೋಡಿದಾಗ ಇದ್ರ ಬಗ್ಗೆ ಪ್ರಿಕಾಷನ್ಸ್ ನ ತಗೋಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಹೇಗೆ ನೀವು ಪ್ರಿಕಾಷನ್ಸ್ ನ ತಗೋಬೇಕು ಅಂತ ಹೇಳಿದ್ರೆ, ಆದಷ್ಟು ವಾಹನದಿಂದ ಅಂದ್ರೆ ಒಂದು ಇಂತಿಷ್ಟು ಅಡಿ ದೂರ ಇರಬೇಕು ಯೋಜನಾ ಗ್ರಹಣ ಆದ ಮೇಲೆ. ಕೆಲವರು 2 ವೀಲರ್ ಅಲ್ಲಿ ಬಸ್ ಹತ್ರನೇ, ಬಸ್ ಹಿಂದ್ಗಡೆನೆ ನಿಲ್ಲಿಸ್ತಾರೆ. ನೀವು ಟ್ರಾಫಿಕ್ ಅಲ್ಲಿ ನೋಡಿರ್ಬೋದು, 1-2 ಅಡಿ ಬಿಟ್ಟು ನೀವು ಹಿಂದ್ಗಡೆ ನಿಂತ್ಕೋಬೇಕು. ಇದೇನಾಗತ್ತೆ, ಟ್ರಾಫಿಕ್ ರೂಲ್ಸ್ ನ ನೀವು ಕರೆಕ್ಟ್ ಆಗಿ ಫಾಲೋ ಮಾಡ್ಬೇಕು. ಟ್ರಾಫಿಕ್ ರೂಲ್ಸ್ ನ ಕರೆಕ್ಟ್ ಆಗಿ ಫಾಲೋ ಮಾಡಿ ಒಂದು ನಿಯಂತ್ರಣದಲ್ಲಿರುತ್ತೆ ಮನಸ್ಸು. ಯಾವಾಗ ಮನಸ್ಸು ನಿಯಂತ್ರಣದಲ್ಲಿ ಇರಲ್ಲ ಅವಾಗ ಇವೆಲ್ಲ ಘಟಿಸುತ್ತೆ. ಈಗ ಅಲ್ಲಿ ಆತನ ನಿಯಂತ್ರಣ ತಪ್ಪಿದಾಗ ಹತ್ರ ಇದ್ದದ್ದಕ್ಕೆ ಇದಾಯ್ತು. ಅವ್ರ ಮನಸ್ಸು ಹತ್ರದಲ್ಲಿ ಇರಬಾರ್ದು, ನಾವು ನಿಯಂತ್ರಣದಲ್ಲಿದ್ದು ಚೂರು ದೂರದಲ್ಲಿದ್ದವ್ರು ಏನ್ ಬೇಕಾದ್ರೂ ಇದ್ ಮಾಡ್ಬೋದಾಗಿತ್ತು, ದೇವರಿಗೆ ಸೇವೆಯನ್ನು ಸಲ್ಲಿಸಬಹುದಾಗಿತ್ತು, ನೃತ್ಯ ಸೇವೆಯೋ ಅವರ ಸಂಗೀತ ಸೇವೆಯೋ ಮತ್ತೊಂದನ್ನ ಮುಂದೆ ನಿಂತು ಸಲ್ಲಿಸಬಹುದಾಗಿತ್ತು. ಇಲ್ಲೂ ಕೂಡ ಮನೋನಿಯಂತ್ರಣ ತಪ್ಪಿದ್ದೇ ಕಾರಣ. ಹಾಗಾಗಿ ಈ ವಿಚಾರಗಳು ಗ್ರಹಣ ಆದ ನಂತರ ಆಚೆ ಈಚೆ ಇರುವಾಗ ಟ್ರಾವೆಲ್ ಮಾಡ್ಬೇಕಾದ್ರೂ ಕೂಡ ಮಾಡ್ಲೇಬೇಕಾಗುತ್ತೆ ಕೆಲವಷ್ಟು ಸಂದರ್ಭಗಳಲ್ಲಿ. ಅವಾಗ ಪ್ರಿಕಾಷನ್ಸ್ ನ ತಗೊಂಡು, ಜಾಗ್ರತೆಯನ್ನ ತಗೊಂಡು ಓಡಾಡ್ಬೇಕಾಗತ್ತೆ. ಅದು ಒಂಚೂರು ಗಮನದಲ್ಲಿ ಇರಬೇಕು. ಜ್ಯೋತಿಷ್ಯ ಅನ್ನೋದು ಹೆದರ್ಸಕ್ಕಿರೋದಲ್ಲ, ನೀವೆಲ್ಲೋ ಹೋಗ್ತಾ ಇರೋರ್ನ ತಡೆದು ನಿಲ್ಸೋದಕ್ಕೆ ಇರುವಂತದ್ದಲ್ಲ. ಎಚ್ಚರಿಕೆಯಿಂದ ಮುನ್ನಡೆಯಿರಿ, ಕಮ್ಮಿ ಅಂತ ಹೇಳಿ ಈ ತರ ಅಪಘಾತ ಅವಘಡಗಳನ್ನ ಕಮ್ಮಿ ಮಾಡೋದಕ್ಕೆ ಇರುವಂತದ್ದು. ಅಂದ್ರೆ ನೀವು ಹೇಳ್ತಾ ಇದ್ರ ಟ್ರಾವೆಲ್ ಮಾಡೋದು ತಪ್ಪಲ್ಲ, ಬಟ್ ಮುನ್ನೆಚ್ಚರಿಕೆ ಕ್ರಮಗಳನ್ನ ಏನೆಲ್ಲ ತೆಗೆದುಕೊಳ್ಬೇಕು, ಮೆಡಿಟೇಷನ್ ಮಾಡೋದಾಗಿರ್ಬೋದು, ಈ ಗ್ರಹಣಗಳ ಸಂದರ್ಭದಲ್ಲಿ, ಅಮಾವಾಸ್ಯೆ ಸಂದರ್ಭದಲ್ಲಿ ಸ್ವಲ್ಪ ನಮ್ಮ ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂತಹ ಕೆಲಸಗಳನ್ನ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಮನೋನಿಯಂತ್ರಣ ತಪ್ಪೋ ಸಾಧ್ಯತೆ ಜಾಸ್ತಿ ಇದೆ. ಅದನ್ನೇ ನಿಮಗೆ ಒಂದು ಶಾಸ್ತ್ರಗಳು ನಿಮಗೆ ಕೊಡ್ತಾ ಒಂದು ಜ್ಞಾನವೇ ಅದು. ಈಗ ಮನಸ್ಸು ನಿಯಂತ್ರಣ ತಪ್ಪುವಂತ ಸಾಧ್ಯತೆ ಇದೆ, ಆಲಸ್ಯ ಬರಬಹುದು, ಏನಾಗಲ್ಲ ಬಿಡು ರಾತ್ರಿ ಟ್ರಾವೆಲ್ ಮಾಡ್ತೀನಿ ಅಂತ ನಿದ್ದೆ ಬಂದ್ರು ಮಾಡಬೇಡಿ ಈ ಸಂದರ್ಭದಲ್ಲಿ.
ಸೈಡ್ಗೆ ಹಾಕಿ ಸ್ವಲ್ಪ ನಿದ್ದೆನ ಮಾಡಿ ಎಚ್ಚರಿಕೆಯನ್ನ ತಗೊಳ್ಳಿ. ಯಾಕಂದ್ರೆ ಮನೋ ನಿಯಂತ್ರಣ ತಪ್ಪುವಂತ ಸಾಧ್ಯತೆ ಜಾಸ್ತಿ ಇದೆ. 2.5-3 ತಿಂಗಳು ಹೆದರ್ಸ್ಲಿಕ್ಕಲ್ಲ, ನೀವು ಟ್ರಾವೆಲಿಂಗ್ ನಿಲ್ಲಿಸ್ಬಿಡಿ ಅನ್ನೋದಕ್ಕಲ್ಲ ಶಾಸ್ತ್ರ ಇರೋದು. ಈ ಎಲ್ಲ ಮುನ್ನೆಚ್ಚರಿಕೆನ ವಹಿಸಿ ಅಂತ ಹೇಳೋದಕ್ಕೆ, ಆ ಒಂದು ಡೈರೆಕ್ಷನ್ ನ ಕೊಡೋದಕ್ಕೆ ಶಾಸ್ತ್ರ ಇರೋದು. ಥ್ಯಾಂಕ್ ಯು ಮ್ಯಾಮ್. ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ. ಹಾಗೆ ಹೇಗೆ ಎಚ್ಚರಿಕೆಯಿಂದ ಇರಬೇಕು ಗ್ರಹಣದ ದಿನಗಳ ಸಂದರ್ಭದಲ್ಲಿ, ಹಿಂದೆ ಮುಂದೆ ಅಮಾವಾಸ್ಯ ಸಂದರ್ಭದಲ್ಲಿ ಅನ್ನುವಂಥ ಮಾತುಗಳನ್ನ ಹೇಳಿದ್ದಕ್ಕೆ ಧನ್ಯವಾದ ಮ್ಯಾಮ್.